ಆಯ್ತು, ಯಾರ ಕಾಲದಲ್ಲಿ ಜಾಸ್ತಿ ನೋಡಿ, ಯಾರ ಕಾಲದಲ್ಲಿ ಕೊಡುವ, ಇದನ್ನು ಮುಗಿಲೀಗ ಅವಕಾಶ ಇದೆ. ನಾವು ಅದರಲ್ಲಿ ಚರ್ಚೆಯಲ್ಲಿ ಭಾಗವಹಿಸ್ತೀರಿ, ನಾವು ಬಸವಣ್ಣವ್ರ ಬಗ್ಗೆ ಮಾತಾಡ್ತೀರಿ. ಆದ್ರೆ ಇವತ್ತು ಈ ವಕ್ಫ್ ಬೋರ್ಡ್ ಅಧ್ಯಕ್ಷ ಮಾರಿ ಎಲ್ಲ ಕಡೆ ಒಂದು ರೀತಿ ಅವಕಾಶ ಕೊಡಿ. ರೈತರಿಗೆ ಕೊಡಬೇಕಾದ್ರೆ ನಾವು ಬಂದಿರೋದೇನ್ ಕೇಳಿ ಬೆಳಗಾವಿ ಅಧ್ಯಕ್ಷರೇ ಉತ್ತರ ಕರ್ನಾಟಕದ ಸಮಸ್ಯೆ ಏನಿದೆ ಬೆಳಗಾವಿಯಲ್ಲೇ ಈ ಅವಕಾಶ ಕೊಡಿ, ಸರ್ಕಾರ ತಯಾರಿದೆ. ನೀವು ಇಲ್ಲಿ ಚರ್ಚೆಗೆ ಅವಕಾಶ ಕೊಟ್ಟಿಲ್ಲ, ರೈತರಿಗೆ ಚರ್ಚೆ ಆಗ್ಬೇಕು. ಯಾರು ಕುಡಿದ್ರಿ ಅಂತ ಚರ್ಚೆಗೆ ಅವಕಾಶ ಮಾಡಿ ನೋಡಿದ್ರಿ. ಚರ್ಚೆಗೆ ಕೊಡುವ ಈಗ ಅವಕಾಶ ಮಾಡಿ ಕೊಡುವ. ಇವರು ಬಸವಣ್ಣನ ವಿರೋಧಿಗಳು, ಬಿಜೆಪಿಯವರು, ಆರ್ಎಸ್ಎಸ್ ಅವರು ಬಸವಾದಿ ಶರಣ ವಿಚಾರಧಾರೆ ವಿರೋಧಿಗಳು. ಇವರಿಗೆ ಬಸವಣ್ಣನ ಬಗ್ಗೆ ಮಾತಾಡಲಿಕ್ಕೆ ನೈತಿಕ ಹಕ್ಕಿಲ್ಲ. ನಾಟಕ ಬರಬೇಕು ಇವರಿಗೆ. ಬಸವಣ್ಣನ ಬಗ್ಗೆ ಅವಹೇಳನಕಾರಿ ಮಾತಾಡ್ತಾರೆ ಅವರು. ಬಸವಣ್ಣನ ಮಠ ಕಚೇರಿಯಲ್ಲಿ ಬಸವಣ್ಣನ ಫೋಟೋ ಹಾಕ್ತೀರಾ? ಮಾನ್ಯ ಅಧ್ಯಕ್ಷ, ಶರಣರ ಬಗ್ಗೆ ಮಾಡಿದ್ದೀರಿ. ಕಾಂಗ್ರೆಸ್ ತತ್ವದ ಮೇಲೆ ನೀವು ಅವಕಾಶ ಕೊಡ್ತೀವಿ ಅಂದ ಮೇಲೂ ಕೂಡ ಯಾಕೆ ಈ ರೀತಿ ಅಡ್ಡಿ ಮಾಡ್ತಾ ಇದ್ದಾರೆ? ಅವಕಾಶ ತಗೊಂಡು ಮಾತಾಡ್ಲಿ. ಇವ್ರಿಗೆ ಚರ್ಚೆ ಆಗ್ಬೇಕಾ, ಗಲಾಟೆ ಆಗ್ಬೇಕಾ? ಈಗ ಮಂಡಪ ಅಂದ್ರೆ ಕಲಾಪ ಹಾಳು ಮಾಡೋದೇ ಇವರ ಉದ್ದೇಶ. ಉತ್ತರ ಕರ್ನಾಟಕದ ಮೊದಲನೇ ಗಂಟೆಯಲ್ಲಿ ಬರೀ ಗಲಾಟೆಗೆ ನಿಂತಿದ್ದಾರೆ. ಚರ್ಚೆಗೆ ಸರ್ಕಾರ ತಯಾರಿದೆ. ಸ್ಪೀಕರ್ ಜೊತೆ ಸಹಕಾರ ಮಾಡಿ, ನಿಮ್ಗೆ ಅವಕಾಶ ಕೊಡ್ತಾರೆ. ಅವಕಾಶ ಕೊಟ್ಟಾಗ ಚರ್ಚೆ ಮಾಡಿ, ನಾವು ಚರ್ಚೆಗೆ ತಯಾರಿದ್ದೇವೆ. ಆದ್ರೆ ಇವಾಗ ನೀವು ಮಾಡ್ತಾ ಇರೋದು ಕಲಾಪವನ್ನು ಹಳ್ಳಗೆಡುತ್ತಾ ಇದ್ದೀರಾ. ಜನ ನಮ್ಮನ್ನ ನೋಡ್ತಾ ಇದ್ದಾರೆ.
ಆಯ್ತು ಈಗ ಆಯ್ತು ಅಶ್ವತ್ಥ ಮಾತಾಡಿದಲ್ಲ ಆಯ್ತು ಅಲ್ಲ ಜ್ಞಾನಂದ ಅವ್ರು ಕೂತ್ಕೊಳ್ಳಿ, ದಯವಿಟ್ಟು ಕೂತ್ಕೊಳ್ಳಿ, ಬಾಲಕೃಷ್ಣ ಕೂತ್ಕೊಳ್ಳಿ. ಆಯ್ತು ಬೇಡ ಅವ್ರು ಮಾತು ಕೂತ್ಕೊಳ್ಳಿ. ಈಗ ನೋಡಿ ಕೂತ್ಕೊಳ್ಳಿ. ಈಗ ಏನಿದೆ ಸಕಾರಾತ್ಮಕವಾದ ಚರ್ಚೆ ಮಾಡ್ಬೇಕಂತೇಳಿ ಇವತ್ತು ಅಧಿವೇಶನ. ಅಕಾಲಿಕ ಮಳೆ ಆಯ್ತು ಆಯ್ತು ನೀವು ಕೂತ್ಕೊಳ್ಳಿ, ಕೂತ್ಕೊಳ್ಳಿ. ಈಗ ಆಮೇಲೆ ಮಾಡೋಣ, ನೀವು ಕೂತ್ಕೊಳ್ಳಿ. ಈಗ ನೀವು ನೋಡಿ ಬುದ್ಧಿ ಹೇಳ್ತೀರಾ. ಈಗ ವಿಚಾರ ಏನಂತ ಹೇಳಿದ್ರೆ ಸಕಾರಾತ್ಮಕವಾದ ಚರ್ಚೆ ಮಾಡಲಿಕ್ಕೆ ಅಧಿವೇಶನ ಕರೆದದ್ದು. ತಾವು ಕೂಡ ಇವತ್ತು ನಿಲುವು ಸೂಚನೆ ಮಂಡಿಸಿದ್ದೀರಿ, ಕೊಟ್ಟಿದ್ದೀರಿ. ಅದೊಂದು ಸರ್ಕಾರ ಕೂಡ ಚರ್ಚೆ ಮಾಡಲಿಕ್ಕೆ ಒಪ್ಪಿದೆ. ಖಂಡಿತ ನಾವು ಚರ್ಚೆ ಮಾಡುವಾಗ ಉತ್ತಮವಾದ ವಾತಾವರಣದಲ್ಲಿ ನೀವು ಹೇಳೋದನ್ನೆಲ್ಲ ಅವ್ರು ಕೂಡ ಕೇಳಬೇಕು. ನಿಮ್ಗೇನೆಲ್ಲ ಸಂಶಯ ಇದೆ ಅದಕ್ಕೆ ನಿಮಗೆ ಉತ್ತರ ಕೊಡಬೇಕು. ಈ ಎರಡು ಚರ್ಚೆ ಕೂಡ ಮುಂದೆ ಜನರಿಗೆ ಅದು ಪ್ರಯೋಜನ ಆಗಲಿ, ಒಂದು ಉದ್ದೇಶ ಇರುವಂಥದ್ದು. ನಿಮ್ಮ ಏನಿತ್ತು ಅವ್ರು ನಿಲುವು ಸೂಚನೆ ತಂದಿದ್ರ, ಖಂಡಿತವಾಗಿಯೂ ನಾನು ಸಂವಿಧಾನ ಮತ್ತು ನಮ್ಮ ವಿಧಾನಸಭೆಯ ನಿಯಮಕ್ಕೆ ಅನುಗುಣವಾಗಿ, ರೂಲ್ಸ್ಗೆ ಅನುಗುಣವಾಗಿ ಖಂಡಿತ ಅದಕ್ಕೆ ನಾನು ಚರ್ಚೆ ಮಾಡಲಿಕ್ಕೆ ಅವಕಾಶ ಮಾಡಿ ನಾನು ಕೊಟ್ಟಿರ್ತೇನೆ. ಈಗ ನಾನು ಈ ಒಂದು ಅನುಭವ ಮಂಟಪದ ವಿಷಯ ಒಂದು ಮುಗಿದು ಕ್ವಶನ್ ಅವರದ ತಕ್ಷಣ ನಿಮಗೆ ಆ ಚರ್ಚೆ ಮಾಡಲಿಕ್ಕೆ ನಾನು ಅವಕಾಶ